ಇನ್ನು ರೇಣುಕಾಸ್ವಾಮಿ ಹತ್ಯೆಯ ಆರೋಪವನ್ನು ಎದುರಿಸ್ತಾ ಇರುವಂತಹ ದರ್ಶನ್ಗೆ ಇವತ್ತು ಬಿಗ್ ಡೇ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ ದರ್ಶನ್ ಸೇರಿ ಹಲವರ ಬೇಲ್ ಅರ್ಜಿ ಏನಿದೆ ಅದು ಮತ್ತೆ ವಿಚಾರಣೆಗೆ ಬರ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇವತ್ತಾದರೂ ಡಿ ಗ್ಯಾಂಗ್ಗೆ ಜಾಮೀನು ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತು ಹೈಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ದರ್ಶನ್, ಪವಿತ್ರ, ಲಕ್ಷ್ಮಣ್, ನಾಗರಾಜು ಜಾಮೀನು ಅರ್ಜಿ ವಿಚಾರಣೆ ಇರುವಂಥದ್ದು. ಇವತ್ತೇ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿಯೂ ಕೂಡ ವಿಚಾರಣೆಯಾಗುವಂತಹದ್ದು. ಈಗಾಗಲೇ ದರ್ಶನ್ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ ಸಿ.ವಿ. ನಾಗೇಶ್. ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ ದರ್ಶನ್ ಅವರು. ಸಹಜವಾಗಿಯೇ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಮಧ್ಯಂತರ ಜಾಮೀನಿನ ಮೇರೆಗೆ ಹೊರಬಂದು 4 ವಾರ ಕಳೆದಿದೆ. ಇನ್ನೂ ಕೂಡ ಶಸ್ತ್ರಚಿಕಿತ್ಸೆಗೊಳಗಾಗಿಲ್ಲ. ಇಂತಹ ಸಂದರ್ಭದಲ್ಲಿ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಿರುವಂತಹದ್ದು ದರ್ಶನ್ ಜೊತೆಗೆ ಪವಿತ್ರ, ಲಕ್ಷ್ಮಣ್, ನಾಗರಾಜು ಅವರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಇವತ್ತು ಸಿ.ವಿ. ನಾಗೇಶ್ ಅವರ ವಾದ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಇದೆ. ಮೊನ್ನೆ ನಡೆದಂತಹ ವಾದದಲ್ಲಿ ಹಲವು ಲಾ ಪಾಯಿಂಟ್ಗಳನ್ನು ಹಾಕಿ ದರ್ಶನ್ ಕೊಲೆನೇ ಮಾಡಿಲ್ಲ ಅನ್ನುವ ಅರ್ಥದಲ್ಲಿ ವಾದವನ್ನು ಮಾಡಿದರು. ಹಾಗಾದರೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿರುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದರು. ಪವಿತ್ರ ಗೌಡಗೆ ಕಳೆದ ಫೆಬ್ರವರಿಯಲ್ಲಿ ಗೌತಮ್ ಹೆಸರಿನಲ್ಲಿ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದ. ಹೆಣ್ಣಿನ ಮೇಲೆ ಕಿಂಚಿತ್ತೂ ಗೌರವ ಇಲ್ಲದಂತೆ ರೇಣುಕಾಸ್ವಾಮಿ ಮೆಸೇಜ್ ಮಾಡುವ ಮೂಲಕ ವರ್ತಿಸಿದ್ದ. ಅದರ ಜೊತೆಗೇನೆ ರೇಣುಕಾಸ್ವಾಮಿ ಮೆಸೇಜ್ಗಳನ್ನು ಚಾರ್ಟ್ ಶೀಟ್ನಲ್ಲಿ ಪೊಲೀಸರು ಹಾಕಿದ್ದಾರೆ, ಉಲ್ಲೇಖಿಸಿದ್ದಾರೆ. ಆ ಮೆಸೇಜ್ ಫೋಟೋಗಳನ್ನು ಸಾರ್ವಜನಿಕವಾಗಿ ತೋರಿಸ್ಲಿಕ್ಕೂ ಕೂಡ ಆಗಲ್ಲ, ಅಷ್ಟರ ಮಟ್ಟದಲ್ಲಿ ಅಶ್ಲೀಲತೆ ಇದೆ ಅಂತ ಹೇಳಿ ಪವಿತ್ರ ಗೌಡಳನ್ನ ರೇಣುಕಾಸ್ವಾಮಿ ಮಂಚಕ್ಕೆ ಕರೆದಿದ್ದಾನೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ತ್ರಿಶಂಕು ಸ್ಥಿತಿಯಲ್ಲಿರುವಂತಹ ದರ್ಶನ್ ಅವರಿಗೆ ಇವತ್ತು ಬೇಲ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಸಿ.ವಿ. ನಾಗೇಶ್ ಅವರು ಅರ್ಧವಾದವನ್ನು ಮಂಡನೆ ಮಾಡಿದ್ದಾರೆ. ಇವತ್ತು ಕಂಪ್ಲೀಟ್ ಮಾಡುವಂತಹ ಸಾಧ್ಯತೆ, ಅದಕ್ಕೆ ಮತ್ತೆ ಎಸ್.ಪಿ.ಪಿ. ಅವರು ಪ್ರತಿವಾದವನ್ನು ಮಂಡಿಸಬೇಕಾಗುತ್ತೆ. ಹಾಗಾಗಿ ಇವತ್ತೇ ಬೇಲ್ ವಿಚಾರದಲ್ಲಿ ಆದೇಶವನ್ನು ನಿರೀಕ್ಷೆ ಮಾಡಬಹುದಾ, ಹೇಗೆ ಅಂತ ಹೇಳಿ ನಾಗೇಶ್? ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ 4 ಜನ ಆರೋಪಿಗಳ ಜಾಮೀನು ಅರ್ಜಿ ಇವತ್ತು ವಿಚಾರಣೆಗೆ ಬರಲಿದೆ. ಅದರಲ್ಲೂ ಕೂಡ A1 ಆರೋಪಿ ಪವಿತ್ರ ಗೌಡ ಮತ್ತು A2 ಆರೋಪಿ ಆಗಿರುವಂಥ ದರ್ಶನ್ ಅವರ ಜಾಮೀನು ಸೇರಿದಂತೆ ಲಕ್ಷ್ಮಣ್, ನಾಗರಾಜ್ ಅವರ ಒಟ್ಟು 4 ಜನ ಆರೋಪಿಗಳ ಜಾಮೀನು ಅರ್ಜಿ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಬಂದು ಫಿಸಿಯೋಥೆರಪಿ ಪಡೆದುಕೊಳ್ಳಿರುವಂಥ ದರ್ಶನ್ ಅವರ ರೆಗ್ಯುಲರ್ ಬೇಲ್ ಮೂವ್ ಆಗಿರೋದ್ರಿಂದ ಮೊನ್ನೆ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಾಡಿರುವಂಥದ್ದು ದರ್ಶನ್ ಪರ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಇಲ್ಲವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ವಾದವನ್ನು ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ರೇಣುಕಾಸ್ವಾಮಿ ಕಳೆದ ಫೆಬ್ರವರಿಯಿಂದ ಏನು ಪವಿತ್ರ ಗೌಡ ಅವರಿಗೆ ಕಳಿಸಿರುವಂಥ ಸಂದೇಶದ ಬಗ್ಗೆ ಉಲ್ಲೇಖವನ್ನು ಮಾಡಿ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಾಡಿರುವಂಥದ್ದು. ಅವರು ಕಳಿಸಿರುವಂಥ ಮೆಸೇಜ್ ಸಾಕಷ್ಟು ಅಶ್ಲೀಲವಾಗಿದೆ, ಸಾರ್ವಜನಿಕವಾಗಿ ತೋರಿಸುವ ಮಟ್ಟಕ್ಕೂ ಇಲ್ಲ ಅನ್ನುವಂಥದ್ದು ರೀತಿ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಾಡಿರುವಂಥದ್ದು. ಇವತ್ತು ಕೂಡ ಸಿ.ವಿ. ನಾಗೇಶ್ ಅವರು ವಾದವನ್ನು ಮುಂದುವರಿಸ್ತಾರೆ. ಅದಕ್ಕೆ ಪ್ರತಿವಾದವಾಗಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನು ಮಾಡುವ ಸಾಧ್ಯತೆ ಇದೆ. ಅದರ ಜೊತೆಗೆ ಈ ಒಂದು ಸಾಧ್ಯತೆಗಳನ್ನು ಗಮನಿಸಿ ನ್ಯಾಯಾಧೀಶರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾಗಿರುವಂಥ ಪ್ರಶ್ನೆ. ಇನ್ನು A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ಕೂಡ ಸೆಷನ್ ಕೋರ್ಟಲ್ಲಿ ಕ್ಯಾನ್ಸಲ್ ಆಗಿತ್ತು, ಮತ್ತೆ ಹೈಕೋರ್ಟ್ಗೆ ಮುಂದೋಗಿದ್ದು. ಅವರ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರುತ್ತೆ. ಹಾಗಾಗಿ ಅವರ ಪರ ವಾದ ಕೂಡ ಮಾಡುವ ಸಾಧ್ಯತೆ ಇದೆ. ಆದರೆ ಅವರ ವಿಚಾರವಾಗಿ ಇವತ್ತೇ ಆದೇಶ ಬರುತ್ತಾ ಅಥವಾ ಆದೇಶವನ್ನು ಮುಂದೂಡ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.